ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವಾಗ ನಾನು ಕಾಲೇಜಿಗೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಟೈಮು 11:15 ಆಗಿದೆ. ಏನಕ್ಕಪ್ಪ ಕಾಲೇಜಿಗೆ ಹೋಗ್ತೀನಿ ಅಂದರೆ, ಇವಾಗ ನಮ್ಮ ಕಾಲೇಜಲ್ಲಿ ಹ್ಯಾಕಥಾನ್ ಅಂತ ಒಂದು ಇವೆಂಟ್ ನಡೀತಿದೆ. ಆ ಇವೆಂಟಿಂದ ಏನಪ್ಪ ವಿಶೇಷ ಅಂದರೆ, ಅದು 24 hours ಇವೆಂಟು. ಇವತ್ತು ಬೆಳಗ್ಗೆ ಅಂದರೆ 13ನೇ ತಾರೀಕು ಮಾರ್ಚ್ 2026 ಬೆಳಗ್ಗೆ 9 ಗಂಟೆಗೆ ಶುರು ಆಗಿದೆ. ನಾಳೆ 14ನೇ ಮಾರ್ಚ್ 2026 9 ಗಂಟೆವರೆಗೂ ನಡೆಯುತ್ತೆ. ಸೊ ಗಾಯ್ಸ್, ಇವಾಗ ನೀವು ನೋಡ್ಬೋದು ಸವಳಂಗ ರೋಡಲ್ಲಿ ಬರ್ತಾ ಇದ್ದೀನಿ. ಫ್ಲೈಓವರ್ ದಾಟಾಯಿತು ನಾನು ಆಲ್ರೆಡಿ. ಸೊ ಗೈಸ್, ಇವಾಗ ನಾನು ಕಾರನ್ನು ಪಾರ್ಕ್ ಮಾಡಿದ್ದೀನಿ. ಇದೇ ನಮ್ಮ ಕಾಲೇಜು, MBA ಬ್ಲಾಕು. ಸೊ ಗೈಸ್, ಇವಾಗ ನಾನು MBA ಬ್ಲಾಕ್ ಗೇಟಿಂದ ಒಳಗೆ ಬಂದೀನಿ. ಅದೇ ಗೇಟು. ಆದರೆ ಒಳಗೆ ಬಂದು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಕುಂತಿದ್ದಾರೆ. ನನ್ನ ಹತ್ರ ಕಾಲೇಜ್ ID ಕಾರ್ಡ್ ಇತ್ತಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಗಲಿಲ್ಲ. ಅದು ಆರೆಂಜ್ ಕಲರು ID ಕಾರ್ಡ್ ಕೊಟ್ಟಿದ್ದಾರೆ. ಕೋಆರ್ಡಿನೇಟರ್ಸಿಗೆ ಅವರಿಗೆ ಮತ್ತು ಪಾರ್ಟಿಸಿಪೆಂಟ್ಸಿಗೆ. ಅದು ನನ್ನ ಹತ್ರ ಇರಲಿಲ್ಲ, ಸ್ಟೂಡೆಂಟ್ ID ಕಾರ್ಡ್ ಇತ್ತು. ಹಾಗಾಗಿ ಕೋಆರ್ಡಿನೇಟರ್ ನಮ್ಮ ಫ್ರೆಂಡ್ಸು ನನಗೆ ಒಳಗೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ MBA ಬ್ಲಾಕ್ ಹತ್ರ ಇದ್ದೀವಿ. ಇಲ್ಲಿ ನೋಡ್ಬೋದು ಪರ್ಫೆಕ್ಟ್ ಅಲಾಯ್ ಕಾಣಿಸ್ತಿದೆ ಪಕ್ಕದಲ್ಲಿ. ಪರ್ಫೆಕ್ಟ್ ಅಲಾಯ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ವರ್ಕ್ ಎಲ್ಲ ನಡೀತಿದೆ. ಮಷಿನರಿ ವರ್ಕು, ಹ್ಯೂಮನ್ ವರ್ಕ್. ಹಾಗಾದರೆ ಈಗ ಒಳಗೆ ಹೋಗ್ಬಿಟ್ಟು ನೋಡೋಣ. ಒಳಗೆ ಹೋಗೋಕ್ಕೆ ಮುಂಚೆ ಹೊರಗಡೆಯಿಂದ ತೋರಿಸ್ತೀನಿ ಹೇಗೆ ನಡೀತಿದೆ ಅಂತ ಎಲ್ಲ. ಕೋರ್ಸ್ ಕಂಪ್ಲೀಟ್ ಮಾಡಿರೋಂಥ ಪಾರ್ಟಿಸಿಪೆಂಟ್ಸ್ ಎಲ್ಲ ಬೇರೆ ಇವೆಂಟಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡೋಣ ಇವಾಗ. ಇದು VS ಕೋಡಲ್ಲಿ ಕೋಡ್ ಮಾಡ್ತಾ ಇರೋದು. ಅಂದರೆ ಲೈಕ್ VS ಕೋಡ್ ಅಂದರೆ ಇದು ನಾರ್ಮಲ್ಲು ಎಲ್ಲ ಆಲ್ಮೋಸ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಇದು ತುಂಬ ಈಸಿ, ಯೂಸರ್ ಫ್ರೆಂಡ್ಲಿ, ಅದಕ್ಕಾಗಿ ಯೂಸ್ ಮಾಡ್ತಾರೆ. ಸೊ VS ಕೋಡ್ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಎಷ್ಟೊತ್ತಿಗೆ ಶುರು ಆಗಿದ್ದು ಹ್ಯಾಕಥಾನ? 11:30 ಇವತ್ತು 11:30 ಶುರು ಆಗಿತ್ತು. ನಾಳೆ ಎಷ್ಟೊತ್ತವರೆಗೂ ಇರುತ್ತೆ? 24 hours ಆಗಿರೋದ್ರಿಂದ ನಾಳೆ ಸೇಮ್ 11 o'clockವರೆಗೂ. ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗ ಮುಗಿಯುತ್ತೆ. ಓಕೆ. ಹ್ಯಾಕಥಾನ್ ಅಂದರೆ ಏನು? ಜನರಲ್ಲಾಗೆ ಏನು ಗೊತ್ತಿಲ್ಲದವರಿಗೆ ಹ್ಯಾಕಥಾನ್ ಅಂದರೆ ಏನು ಗೊತ್ತಿಲ್ಲದವ್ರಿಗೆ ಅಂದರೆ ಹ್ಯಾಕಥಾನ್ ಅಂದರೆ ಮೇನ್ಸು ಇದು ಟೆಕ್ನಿಕಲ್ ಇವೆಂಟು. ಲೈಕ್ ಅಂದರೆ ಈಗ ಮೇನು ನೀವು EC ಡಿಪಾರ್ಟ್ಮೆಂಟ್ ಅಂತ ನೀವು ಹೇಳಿದ್ರಿ. ಈಗ ನೀವು EC ಅಂದರೆ ನೀವೇನು ಮೇನ್ ಇವೆಂಟ್ ಅಟೆಂಡ್ ಮಾಡ್ತೀರಾ, ಲೈಕ್ ರೋಬೋ ರೇಸು, ಲೈನ್ ಫಾಲೋವರ್ಸು, ಅದೆಲ್ಲ ನಿಮಗೆ ಮೇನ್ ಇವೆಂಟು. ಸೇಮ್ ಯಾವುದೇ ಟೆಕ್ನಿಕಲ್ ಸ್ಟೂಡೆಂಟ್ಗಾದರೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಮತ್ತು ತುಂಬ ಹೈ ಲೆವೆಲ್ ಯಾವುದೇ ಟೆಕ್ನಿಕಲ್ ಇವೆಂಟ್ ಅಂದರೆ ಅದು ಹ್ಯಾಕಥಾನು.
ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ನಾವು ಯಾವುದಾದ್ರೂ ಒಂದು ಬಿಲ್ಡ್ ಮಾಡಿಬಿಟ್ಟು ವೆಬ್ಸೈಟ್ ಆರ್ ಆ್ಯಪ್ ಏನಾದರೂ ಬಿಲ್ಡ್ ಮಾಡಿಬಿಟ್ಟು ಕೊಡಬೇಕು. ಅದು ನಮ್ಮ ಏಮು. ಓಕೆ, ಹಾಗಾದರೆ ನಿಮಗೆ ಯಾವ ಟಾಸ್ಕ್ ಕೊಟ್ಟಿದ್ದು, ಏನು ಕ್ವಶನ್ ಕೊಟ್ಟಿದ್ದು ನಿಮಗೆ? ಟೋಟಲಾಗಿ 6 ಏನೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಅದರಲ್ಲಿ ನಾವು ಫಸ್ಟ್ ಒನ್ ಏನೋ ಚೂಸ್ ಮಾಡಿದ್ವಿ. ಫಸ್ಟ್ ಒನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂದರೆ ಲೈಕ್ ಈಗ ರಿಸೆಪ್ಷನಿಸ್ಟು ಫಾರ್ ಡೆಂಟಲ್. ನಾವಂದರೆ ಲೈಕ್ 3 ಆಪ್ಷನ್ ಕೊಟ್ಟಿದ್ರು ಅವರು. ಫಾರ್ ಇದು ಯಾವುದಕ್ಕೆ ಹೆಲ್ತ್ ಕೇರ್ಗಾದರೂ ತೊಗೋಬೋದು, ಲೈಕ್ ಆಮೇಲೆ ಡೆಲಿವರಿ ಇರುತ್ತಲ್ಲ, ಲೈಕ್ ಏನಾದರೂ ಬುಕ್ ಮಾಡಿದಾಗ ಡೆಲಿವರಿ ಬರೋದು ಅದಕ್ಕಾದರೂ ಚೂಸ್ ಮಾಡ್ಬೋದು. ಇನ್ನೊಂದು ಬಂದು ಈ ಲೈಕ್ ರೂರಲ್ ಏರಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಲೈಕ್ ಅಲ್ಲಿಂದು ಏನಂತಾರೆ ಅವರಿಗೆ ಮುನ್ಸಿಪಾಲಿಟಿ ಮ್ಯಾನೇಜ್ಮೆಂಟ್ಗೆ ಇರುತ್ತಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡೋ ಥರ ಒಂದು. ಅದರಲ್ಲಿ 3ರಲ್ಲಿ ನಾವು ಚೂಸ್ ಮಾಡಿರೋದು ಹೆಲ್ತ್ ಕೇರ್ದು. ಅದರಲ್ಲಿ ಲೈಕ್ ರಿಸೆಪ್ಷನಿಸ್ಟು, ರಿಸೆಪ್ಷನಿಸ್ಟು ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ಲು ನಾವು ಯಾವುದಾದ್ರೂ ಡಾಕ್ಟ್ರನ್ನ ನಾಳೆ ಅಟೆಂಡ್ ಮಾಡಬೇಕು, ನೋಡಬೇಕು ಅಂದರೆ ಫಸ್ಟ್ ಈಗೆಲ್ಲ ಹೇಗೆ ಮಾಡ್ತೀವಿ, ಕಾಲ್ ಮಾಡ್ತೀವಿ. ಫಸ್ಟು ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳ್ತೀವಿ. ನಾವು ನಾಳೆ ಈ ಥರ ಟ್ರೀಟ್ಮೆಂಟ್ ತೊಗೋಬೇಕಾಗಿರುತ್ತೆ ಡಾಕ್ಟ್ರ್ ಹತ್ರ, ಅವರು ಈ ಥರ ಫ್ರೀ ಇದ್ದಾರಾ, ತೊಗೊಳಕ್ಕಾಗತ್ತಾ ಅಂತ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರ ಡೀಟೇಲ್ಸು ಅವ್ರ ಈ ಟೈಮಲ್ಲಿ ಎಲ್ಲ ಅಂದರೆ ಅವ್ರಿಗೆ ಟೈಮ್ ಇದೆಯಾ ಎಲ್ಲ ನೋಡಿಬಿಟ್ಟು ನಮಗೆ ಬುಕ್ ಮಾಡಿಕೊಡ್ತಾರೆ. ಸಿಮಿಲರ್ಲಿ ನಾವು ವಿತೌಟ್ ಹ್ಯೂಮನ್ ಅಂದರೆ ಲೈಕ್ ಇಂಟ್ರಾಕ್ಷನ್ನು ಎಲ್ಲ ಆಟೋಮೇಟಾಗಿ ಲೈಕ್ ಜಸ್ಟ್ ಜೊತೆಗೆ ಮಾತಾಡಿದ್ರೆ ಇಟ್ ವಿಲ್ ಎಲ್ಲ ಆಟೋಮೇಟಾಗಿ ಬುಕ್ ಮಾಡಿಬಿಟ್ಟು ಸ್ಲಾಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಕೊಡುತ್ತೆ. ಅದನ್ನು ಅಂದರೆ ನೀವು ಮಾಡ್ತಿರೋ ಕೋಡು ರಿಸೆಪ್ಷನ್ನ ರೀಪ್ಲೇಸ್ ಮಾಡುತ್ತಾ? ಹೌದು. ರಿಸೆಪ್ಷನಿಸ್ಟಿಂದು ಎಂಪ್ಲಾಯಿದು ಒಂದು ಲೈಕ್ ಸೇಮ್ ಅವ್ರನ್ನ ರೆಪ್ಲಿಕೇಟ್ ಮಾಡ್ದಂಗೆ. ಎಕ್ಸಾಕ್ಟಾಗಿ ಅದೇ ಥರ ರೆಪ್ಲಿಕೇಟ್ ಮಾಡಿದೆ. ಲೈಕ್ ಅದ್ರದ್ದು ಏನು ಪ್ರಾಬ್ಲಮ್ ಅಂದರೆ ಲೈಕ್ ಒಬ್ಬ ಹ್ಯೂಮನ್ನು ಮಲ್ಟಿಪಲ್ ಟೈಮಲ್ಲಿ ವರ್ಕ್ ಅಂದರೆ ಮಾತಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಹಾಸ್ಪಿಟ್ಲಿಗೆ ಕಾಲ್ ಮಾಡ್ತೀವಿ, ನೀವು ಕಾಲ್ ಮಾಡ್ತೀರಾ, ಬಟ್ ಅವ್ರು ಆಲ್ರೆಡಿ ಒಂದು ಕಾಲಲ್ಲಿದ್ದರೆ ಇನ್ನೊಂದು ಕಾಲ್ ಎತ್ತೋಕ್ಕಾಗಲ್ಲ. ಸೊ ಬಟ್ ಇದು ಹೇಗೆ ಅಂದರೆ ಎನಿ ಹಾಸ್ಪಿಟಲ್ ವೆಬ್ಸೈಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಲೈಕ್ ಮಲ್ಟಿಪಲ್ ನೀವು ನಿಮ್ಮ ಫೋನಲ್ಲಿ ಓಪನ್ ಮಾಡ್ಕೊಂಡು ವೆಬ್ಸೈಟ್ನ ಅದನ್ನು ಯೂಸ್ ಮಾಡ್ತಾ ಬುಕ್ ಮಾಡ್ತಾ ಹೋಗ್ಬೋದು, ನಮ್ಮ ಫೋನಲ್ಲಿ ಬುಕ್ ಮಾಡ್ತಾ ಹೋಗ್ಬೋದು. ಸೊ ಅದೇ ಮಲ್ಟಿಪಲ್ ಈ ಕಾನ್ಫ್ಲಿಕ್ಟ್ ಎಲ್ಲ. ಸೊ ಬ್ರೋ, ಇವಾಗ ಅಡ್ವಾಂಟೇಜಸ್ ಹೇಳಿದ್ರಿ, ನೀವು ಮಾಡ್ತಿರೋ ಕೋಡು ತುಂಬ ಬೆನಿಫಿಟ್ ಇದೆ, ಅದು ಯಾರೇ ನೋಡಿದ್ರೂ ಅಕ್ಸೆಪ್ಟಬಲ್ಲು. ಆದರೆ ಈಗ ಇಂದ ಸಮಸ್ಯೆ ಆಗ್ತಿರೋದಂದರೆ ಹ್ಯೂಮನನ್ನು ರೀಪ್ಲೇಸ್ ಮಾಡುತ್ತೆ ಅಂತ. ಈಗ ಆಲ್ಮೋಸ್ಟ್ ರಿಸೆಪ್ಷನಿಗೆ ಎಲ್ಲ ಕೆಲಸ ಜಾಸ್ತಿ ಇರೋಲ್ಲ, ಅವ್ರು ಅಟೆಂಡ್ ಮಾಡೋದು ಅಷ್ಟೇ. ಮತ್ತು ಹಾಸ್ಪಿಟಲಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಂದರೆ ಒಂದು 15 to 20 ಮೆಂಬರ್ಸ್ ಇರ್ತಾರೆ. ಕ್ಲಿನಿಕಲ್ಲಾದರೆ ಒಬ್ಬರು ಸಾಕಾಗುತ್ತೆ ಹಾಸ್ಪಿಟಲ್ಲಿಗೆ. ನೀವು ಮಾಡ್ತಿರೋದ್ರಿಂದ ಏನಾದ್ರು ಡ್ರಾಬ್ಯಾಕ್ಸ್ ಇದೆಯಾ? ಡ್ರಾಬ್ಯಾಕ್ಸ್ ಅಂದರೆ ಯಾವ್ದ್ರ ರಿಲೇಟೆಡ್ ಕೇಳ್ತಾ ಇದ್ದೀರಾ? ಅದೇ ನೀವು ಮಾಡ್ತಿರೋ ಕೋಡಿಂದ ಕಂಪ್ಲೀಟಾಗಿ ರಿಸೆಪ್ಷನಿಸ್ಟ್ ರಿಪ್ಲೇಸ್ ಮಾಡಿದ್ರೆ ಹ್ಯೂಮನಿಗೆ ತೊಂದರೆ ಆಗಲ್ವಾ? ಲೈಕ್ ಆ ಥರ ಕ್ವಶನ್ ಹಾಕಿದ್ರೆ ಹ್ಯೂಮನಿಗೆ ತೊಂದರೆ ಆಗಲ್ವಾ ಅಂದರೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಎಂಪ್ಲಾಯಿ ಆ ಥರ ಯೋಚನೆ ಮಾಡಿದ್ರೆ ಅವ್ರಿಗೆ ತೊಂದರೆನೂ ಕೂಡ ಆಗುತ್ತೆ, ಯಾಕೆಂದರೆ ಅವ್ರು ಜಾಬ್ ಹೋಗುತ್ತಲ್ಲ. ಅದಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇದೆ ನಾಳೆವರೆಗೂ? ಏನೋ ಇದು ಕಂಪ್ಲೀಟ್ ಮಾಡಿದ್ರೆ ಗೆಲ್ತೀವಿ ಅಂದ್ಕೊಂಡಿದ್ದೀವಿ. ಬಟ್ ನಾವು ಫಸ್ಟಿಗೆ ಏನೋ ಪ್ಲ್ಯಾನ್ ಇತ್ತು, ಅದೊಂದು ಸ್ವಲ್ಪ ಟೈಮ್ ತೊಗೊಳ್ತು. ಅದಕ್ಕೆ ಈಗ ಪ್ಲ್ಯಾನ್ ಬಿಗೆ ಸ್ವಿಚ್ ಆಗಿದ್ದೀವಿ. ಫಸ್ಟ್ ಪ್ಲ್ಯಾನ್ ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅದೊಂದು ಸ್ವಲ್ಪ ಡಿಫಿಕಲ್ಟ್ ಆಯಿತು. ಈಗ 24 hours ಅದು ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಈಗ ಪ್ಲ್ಯಾನ್ ಬಿ ಅಂತ ಹೇಳ್ಬಿಟ್ಟು ಸೆಕೆಂಡ್ಗೆ ಸ್ವಿಚ್ ಆಗಿದ್ದೀವಿ. ಇದೇನಾದರೂ ಕಂಪ್ಲೀಟ್ ಆಗಿ ನೋಡಬೇಕು ಏನಾಗುತ್ತೆ. ಇದೇನಾದರೂ ನಾವು ಅಂದ್ಕೊಂಡಿರೋ ಕಂಪ್ಲೀಟ್ ಆದರೆ ಹೋಗ್ಬೋದು ಗೆಲ್ಲೋ ಕಡೆ ಅಂದ್ಕೊಂಡು. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಇವಾಗ ಒಬ್ಬರು ಸ್ಟೂಡೆಂಟಿಗೆ ಮಾತಾಡಿದ್ದೀವಿ, ಬೇರೆ ತುಂಬ ಕ್ಲಾಸಸ್ಸಲ್ಲಿ ನಡೀತಾ ಇದೆ, ಎಲ್ಲ ಕಡೆ ವಿಚಾರಿಸೋಣ. ಹಾಗಾದ್ರೆ ಬನ್ನಿ ಬೇರೆ ಕ್ಲಾಸಿಗೆ ಹೋಗೋಣ. Bro, where are you from? Pesitam. Shimoga? You know Kannada? Yes. Yeah, okay. So, ಹಾಗಾದ್ರೆ ಎಷ್ಟೊತ್ತಿಂದ ಶುರು ಮಾಡಿರೋದು ನೀವು? ಬೆಳಗಿಂದ. ನಿಮ್ಮದು ಟಾಸ್ಕ್ ಏನಿತ್ತು? ಅಂದರೆ ಏನು ಕ್ವಶನ್ ಕೊಟ್ಟಿದ್ದಾರೆ? ನ್ಯೂರೋಡೈವರ್ಜೆನ್ಸ್. ಓಕೆ. ಎಷ್ಟಾಗಿದೆ ಕೋಡ್ ಕಂಪ್ಲೀಟ್? ಎಷ್ಟಾಗಿದೆ? ಎಷ್ಟು ಪರ್ಸೆಂಟು? 80% ಕಂಪ್ಲೀಟ್ ಆಗಿದೆಯಾ? ಇದು 24 hours ಇವೆಂಟ್ ಆಗಿರೋದ್ರಿಂದ ಪೂರ್ತಿ 24 hours ಯುಟಿಲೈಸ್ ಆಗ್ತಿದೆಯಾ? ಆಗುತ್ತಾ? ನೀವೆಲ್ಲ ಹಾಗಾದ್ರೆ ರಾತ್ರಿ ಎಲ್ಲ ಎದ್ದಿರ್ತೀರಾ? ಎಲ್ಲರೂ ರಾತ್ರಿ ಎದ್ದಿರ್ತೀರಾ? ಪೂರ್ತಿ
ಹಾಂ 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 ಕೆಲವೊಂದು ಬಟನ್ಸ್ ಇದೆಲ್ಲ ಈಗ ಆಲ್ಮೋಸ್ಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಸೇವ್ ಪ್ರೊಫೈಲ್ ಇದೆಲ್ಲ ಇದೆಯಲ್ಲ ಓಕೆ ಅದು ಫಿಕ್ಸ್ ಮಾಡ್ತಿದ್ದೀವಿ ಈಗ ಅದನ್ನು ಜಸ್ಟ್ ಫಿಕ್ಸ್ ಮಾಡ್ತೀವಿ ಅವ್ರು 3 ಜನ ಫಿಕ್ಸ್ ಮಾಡಿ ಓಕೆ ನಾನು ಬ್ರೇಕ್ ತೊಗೊಳ್ತಿದ್ದೆ. ಬ್ರೇಕ್ ತೊಗೊಂಡಿದ್ದೀರಾ ನೀವು? ಇವತ್ತು ರಾತ್ರಿ ಒಳಗೆ ಮುಗಿಯುತ್ತಾ ಅಥವಾ ಬೆಳಗ್ಗೆವರೆಗೂ ಹೋಗುತ್ತಾ? ಮೇ ಬಿ ನನ್ನ ಪ್ರೆಡಿಕ್ಷನ್ ಅಂದರೆ 7 o'clock ಒಳಗಡೆ ಪರ್ಫೆಕ್ಟಾಗಿ 100% ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆ 7 o'clock ಒಳಗೆ. ಅದು ಕಂಪ್ಲೀಟ್ ಆದಮೇಲೆ ಚೆಕ್ ಮಾಡೋದೇನಾದ್ರು ಆ ಥರ ಇರುತ್ತಾ? ಹಾಂ ಇರುತ್ತೆ. ಈಗ ಅದೇ ಮಾಡ್ತಿದ್ದೆ ಆ್ಯಕ್ಚುಲಿ ನಮ್ಮದು ಇಲ್ಲಿ ನೋಡಿ ಸ್ಕ್ರೀನ್ಶಾಟ್ಸ್ ಇಲ್ಲೇ ಇದೆ. ಸ್ಕ್ರೀನ್ಶಾಟ್ ಬೇಕಾದ್ರೆ ಏನಾರು ಮಿಸ್ಸಿಂಗ್ ಇದೆಯಾ ಏನಾರು ಇದೆಯಾ ಅಂತ ಚೆಕ್ ಮಾಡ್ತಿದ್ದೀವಿ ಇಲ್ಲಿ ನೋಡಿ. ಓಕೆ. ಲೈಕ್ ಈ ಪೇಜ್ ಇದೆಯಲ್ಲ ಇಲ್ಲಿ ಎಲ್ಲ ಐಟಮ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿದೆ. ಥ್ಯಾಂಕ್ ಯು ಮಾತಾಡೋದಕ್ಕೆ. ಊಟ ಆಯ್ತಲ್ಲ ಎಲ್ಲರದು? ಓಕೆ ಆಯಿತು, ಥ್ಯಾಂಕ್ ಯು. ಸೊ ಗೈಸ್, ಪಕ್ಕದ ಕ್ಲಾಸ್ ಅವ್ರ ಜೊತೆಗೂ ಮಾತಾಡ್ಬಿಟ್ಟು ಬಂದೆ. ಮ್ಯೂಸಿಕ್ ಕಾನ್ಸರ್ಟ್ ನಡೀತಾ ಇದೆ, ಅಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಅಟೆಂಡ್ ಆಗಿದ್ದಾರೆ. ಮತ್ತೆ ಬೇರೆ ಕ್ಲಾಸಿಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವೀಗ. ಫಸ್ಟ್ ಫ್ಲೋರಿಂದ ಬೇರೆ ಕ್ಲಾಸಿಗೆ ಹೋಗಿ ನೋಡೋಣ. ಈ ಕ್ಲಾಸಲ್ಲಿ ನೋಡೋಣ. ಈ ಕ್ಲಾಸಲ್ಲಿ ಜಾಸ್ತಿ ಜನ ಇಲ್ಲ, ಮತ್ತು ಬೇರೆ ಕ್ಲಾಸ್ ಇದೆ ಇಲ್ಲಿ. ಈ ಕ್ಲಾಸಿಗೆ ಟ್ರೈ ಮಾಡೋಣ. ಇಲ್ಲೆಲ್ಲರೂ ಮ್ಯೂಸಿಕ್ ಕಾನ್ಸರ್ಟಲ್ಲಿ ಬ್ಯುಸಿ ಆಗಿದ್ದಾರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರದ್ದು ಕೋಡ್ ಕಂಪ್ಲೀಟ್ ಆಗಿದೆ. ಒಂದೊಂದು ಲ್ಯಾಪ್ಟಾಪ್ ಚಾರ್ಜಲ್ಲಿದೆ, ಒಂದೊಂದು ಲ್ಯಾಪ್ಟಾಪ್ ಪ್ರೊಸೆಸಿಂಗ್ ಆಗ್ತಾ ಇದೆ. ಬೇರೆ ಕಾಲೇಜಿಂದ ಯಾರು ಬಂದಿದ್ದಾರೆ ಅವ್ರಿಗೆ ಮಾತಾಡ್ಸೋಣ. ಪೆಸಿಟ್ ಕಾಲೇಜವ್ರಿಗೆ ಮಾತಾಡ್ಸಾಯಿತು. ಈಗ JNN ಕಾಲೇಜವರಿಗೂ ಆಲ್ಮೋಸ್ಟ್ JNN ಕಾಲೇಜವರೇ ಕಾಣಿಸಿದ್ದಾರೆ. ಹಾಗಾದರೆ ಬೇರೆ ಕಾಲೇಜಿಗೆ ಮಾತಾಡ್ಸೋಣ. ಸೊ ಗಾಯ್ಸ್, ನೀವು ನೋಡ್ಬೋದು ಈಗ ಸಮಯ 12:15 ಆಯಿತು. ನಾನು 11:15 ಹೊರಟಿದ್ದೆ ಮನೆಯಿಂದ. ಇವಾಗ ಟೈಮ್ 12:15 ಆಗಿದೆ. ಹಾಗಾದರೆ ಫಸ್ಟ್ ಫ್ಲೋರಲ್ಲಿ ವಿಚಾರಿಸಾಯಿತು, ಎಲ್ಲರೂ ಕೆಳಗಡೆ ಬ್ಯುಸಿ ಆಗಿದ್ದಾರೆ. ಕೆಳಗಡೆ ಫ್ಲೋರಲ್ಲಿ ನೋಡೋಣ ಯಾರ್ಯಾರು ಕೋಡಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಹೋಗಿ ವಿಚಾರಿಸೋಣ. ಈ ರೂಮಲ್ಲಿ ಇದ್ದಾರೆ ಅನಿಸುತ್ತೆ. ಈ ರೂಮಲ್ಲಿ ವಿಚಾರಿಸೋಣ ಅಜ್ಜನ್. Hi bro. Which college are you from? This one. Okay. ನೀವು ಏನು ಮಾಡ್ತೀರಾ ಈಗ? ಓಕೆ. ಎಷ್ಟು ಕಂಪ್ಲೀಟ್ ಆಯಿತು? ಇನ್ನು ಫ್ರಂಟ್ ಎಂಡ್ ಮಾಡೋದಿದೆ. ಫ್ರಂಟ್ ಎಂಡ್ ಮಾಡೋದಿದೆಯಾ? ಓಕೆ. ಇದು 24 hours ಹ್ಯಾಕಥಾನ್ ಆಗಿರೋದ್ರಿಂದ 24 hours ಯುಟಿಲೈಸ್ ಆಗುತ್ತಾ ಅಥವಾ ಜಲ್ದಿ ಮುಗಿಸ್ತೀರಾ? ಗೊತ್ತಿಲ್ಲ, ಬೇಕಾಗುತ್ತೆ 24 hours. ಓಕೆ. ಯಾವ ಬ್ರಾಂಚ್ ನೀವು? CS. ಇಯರ್? ಥರ್ಡ್ ಇಯರ್. ಓಕೆ. ಎಲ್ಲ ಟೀಮ್ಮೇಟ್ಸ್ ಅಲ್ಲ? ಎಲ್ಲರೂ ಟೀಮ್ಮೇಟ್ಸ್ ಇದ್ದಾರೆ. ಎಲ್ಲರೂ ಬಿಕಾಸ್ ಎಲ್ಲರೂ ಕೊಲಾಬ್ರೇಟಿವ್ ಆಗಿ ಮಾಡ್ತಾ ಇದ್ವಿ. ಅವ್ನು ಫ್ರಂಟ್ ಎಂಡ್ ಮಾಡ್ತಿದ್ದ, ನಾವಿಬ್ಬರು ಬ್ಯಾಕ್ ಎಂಡ್ ಲಾಜಿಕ್ ಮಾಡ್ತಾ ಇದ್ವಿ. ಸೊ ಈಕ್ವಲಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಇವನು ಇವಾಗ PPT ವರ್ಕ್ ಮಾಡ್ತಾನೆ. ಸೊ 4 ಲ್ಯಾಪ್ಟಾಪ್ ಬೇಕಾಗುತ್ತೆ. ಈಗ ನಿಮ್ಮ ವರ್ಕ್ ಏನು, ಅವ್ರ ವರ್ಕ್ ಏನು? ಸೊ ಹಿ ಹ್ಯಾಂಡಲ್ ದ ಫ್ರಂಟ್ ಎಂಡ್ ಪಾರ್ಟ್
ನಾವಿಬ್ಬರು ಬ್ಯಾಕ್ ಆ್ಯಂಡ್ ಲಾಜಿಕ್ ಥಿಂಕ್ ಮಾಡಿದ್ವಿ ಹೇಗೆ ಬಿಲ್ಡ್ ಮಾಡಬೇಕು. ಯೂಶಲಿ ತುಂಬ ಫೇಲಿಯರ್ಸ್ ಆಗುತ್ತೆ. ಆ್ಯಂಡ್ ಇದಿಷ್ಟು ನಾವು 3 ಔಟ್ಪುಟ್ ಮಾಡಿದ್ಮೇಲೆ ಏನು PPT ಡಾಕ್ಯುಮೆಂಟ್ ಪಾಸ್ ನಾವು ಯೂನಿಕ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಲೋಡ್ ಎಲ್ಲರಿಗೂ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ಹಾಗಾದ್ರೆ ನಿಮ್ಮ ವರ್ಕ್ ಎಷ್ಟು ಕಂಪ್ಲೀಟ್ ಆಯಿತು? ನಮ್ಮ ಬ್ಯಾಕ್ ಆ್ಯಂಡ್ ಕಂಪ್ಲೀಟ್ ಆಗಿದೆ. ಹಾಂ ಹಾಂ ಓಕೆ. ಹಾಂ, ಮಲಗ್ತೀರಾ ಮಲಗಲ್ವಾ ಇವತ್ತು? ಮಲ್ಗೋ ಯೋಚನೆ ಇಲ್ಲ, ಯೂಶಲಿ ಮಲಗಲ್ಲ, ಮನೇಲೆ 3 ಗಂಟೆಗೆ ಮಲಗ್ತೀವಿ. ಓಕೆ, ಟಾಪರ್ ಹಾಗೇನಿಲ್ಲ. ಹಾರ್ಡ್ ವರ್ಕರ್. ಥ್ಯಾಂಕ್ ಯು, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಎವ್ರಿ ಒನ್, ಆಲ್ ದ ಬೆಸ್ಟ್. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲರೂ ಮಲಗಿದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಮ್ಯೂಸಿಕ್ ಕಾನ್ಸರ್ಟ್ ಜೋರಾಗಿ ನಡೀತಿದೆ. ಸೊ ಬೇರೆ ಕ್ಲಾಸಿಗೆ ಹೋಗಿ ನೋಡೋಣ. Hello brother, hi. Which college are you from? I'm from Vidyavardha College of Engineering. Engineering, okay. Where is it? Mysore. Okay. I find interesting seeing in a desktop. What is it? This is we are building an AI voice agent for logistic and supply chain management domain. Okay. ಕನ್ನಡ ಬರುತ್ತಲ್ಲ? ಹಾಂ, 11 o'clock ಎಲ್ಲರದ್ದು ಶುರು ಆಗಿರೋದು. ಹಾಂ, ಬ್ರೇಕ್ ತೊಗೊಂಡಿಲ್ವಾ ನೀವು? ಹಾಂ, ಬ್ರೇಕ್ ಭಾಳ ತೊಗೊಂಡಿದ್ದೀರಾ? ಯಾಕಂದರೆ ಅವರೆಲ್ಲ ಪಾರ್ಟಿಸಿಪೆಂಟ್ಸೇ ಅಲ್ವಾ ಅಲ್ಲಿ ಮ್ಯೂಸಿಕ್ ಕಾನ್ಸರ್ಟಲ್ಲಿ, ಅವರೆಲ್ಲ ಬ್ರೇಕ್ ತೊಗೊಂಡಿದ್ದಾರಲ್ಲ, ಅದಕ್ಕೆ ನೀವೀಗ ನೀವೀಗ ಬಂದ್ರಾ? ಈಗ ಬಂದ್ವಿ. ನೀವು ಹತ್ರ ಇದೆ, ಇಲ್ಲೇ ಕೇಳಿಸುತ್ತೆ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ವರ್ಕ್ ಮಾಡ್ತಿದ್ದೀರಾ? ಎಸ್ ಬ್ರೋ. ಯು ಆರ್ ಫ್ರಮ್ ದಿಸ್ ಕಾಲೇಜ್, ಸೇಮ್ ಕಾಲೇಜ್, JNN ಕಾಲೇಜ್. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. 24 hours ಹ್ಯಾಕಥಾನ್ ಆಗಿರೋದ್ರಿಂದ ರಾತ್ರಿ 11 ಗಂಟೆಗೆ ಬಂದೆ ನಾನು, ನೋಡೋಣ ಅಂತ ರಾತ್ರಿ ಹೇಗಿರುತ್ತೆ ಅಂತ. ಸೆಕೆಂಡ್ ಇಯರ್ EC ಸ್ಟೂಡೆಂಟ್ ನಾನು. ಎಷ್ಟು % ವರ್ಕ್ ಕಂಪ್ಲೀಟ್ ಆಗಿದೆ ನಿಮ್ಮದು? ಆಲ್ಮೋಸ್ಟ್ ಒಂದು 50%. 50% ಆಗಿದೆಯಾ? ನೀವು ಈಗ ಫೋನೆಲ್ಲ ಯೂಸ್ ಮಾಡ್ಬೋದಲ್ವಾ? ಫೋನು, ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ಬೋದು. ಅಷ್ಟೊತ್ತು ಟೈಮ್ ಏನಕ್ಕೆ ತೊಗೊಳ್ತು? ಈಗ AI ಇದೆ, ಜನ್ರೇಟ್ ಮಾಡ್ಕೋಬೋದಲ್ಲ ಕೋಡೆಲ್ಲ? ಮಾಡ್ಬೋದು, ಆದರೆ ಫಸ್ಟು ಇಲ್ಲಿ ಬಂದಮೇಲೆ ಅವರು 3 scenarios ಕೊಟ್ಟಿದ್ದರು ನಮಗೆ. ನಾವು ಒಂದು ಜನರಲ್ ಆರ್ಕಿಟೆಕ್ಚರ್ ನೋಡ್ಕೊಂಡು ಬಂದಿದ್ವಿ. ಇಲ್ಲಿ ಅವ್ರು ಕೊಟ್ಟಿದ್ದ ಸಿನಾರಿಯೋ ಬೇಸ್ಡ್ ಅಲ್ಲಿಗೆ ಏನೇನು ರಿಕ್ವೈರ್ಮೆಂಟ್ ಬೇಕು ಅದೆಲ್ಲ ಅನಾಲಿಸಿಸ್ ಮಾಡಿ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ಅಷ್ಟೆ. ಈಗ ನಿಮ್ಮ ವರ್ಕ್ 100% ಎಷ್ಟು ಗಂಟೆ ಕಂಪ್ಲೀಟ್ ಆಗುತ್ತೆ? ನೋಡೋಣ, ಅಪ್ರಾಕ್ಸ್ ಬೆಳಗ್ಗೆ 7 ಗಂಟೆ ಒಳಗೆ ಆಗ್ಬೋದಾ? 7 ಒಳಗೆ ಆಗುತ್ತೆ. ಬೇರೆಯವರಿಗೆಲ್ಲ ಕೇಳ್ಕೊಂಡು ಬಂದೆ, ಅವರೆಲ್ಲರೂ ಆಲ್ಮೋಸ್ಟ್ 7 o'clock ಒಳಗೆ ಆಗುತ್ತೆ ಅಂತಾರೆ. 7 o'clock ಆದಮೇಲೆ ಎಕ್ಸಿಕ್ಯೂಟ್ ಮಾಡಬೇಕಲ್ಲ ನೀವು? ಅದು ಯಾವಾಗ ಟೈಮ್ ಕೊಟ್ಟಿದ್ದಾರೆ ಎಕ್ಸಿಕ್ಯೂಷನ್ ಟೈಮ್? ಸೆಕೆಂಡ್ ರೌಂಡ್ ಇವ್ಯಾಲ್ಯೂಯೇಷನ್ 9:30 ಅಂತ ಹೇಳಿದ್ದಾರೆ. ಆವಾಗ ಸೆಲೆಕ್ಟ್ ಮಾಡಿದ್ದು ಮತ್ತೆ 3rd ರೌಂಡ್ಗೆ ಸೆಲೆಕ್ಟ್ ಆಗಿ ಹೋಗ್ತಾರೆ. ಅಲ್ಲಿಂದ ಮತ್ತೆ ಪ್ರೆಸೆಂಟೇಷನ್ ಮಾಡಬೇಕಂತ ಅಲ್ಲಿ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ಮೈಸೂರು ಸ್ಟೂಡೆಂಟ್ ಅವ್ರ ಜೊತೆ ಮಾತಾಡಾಯಿತು. ಇವಾಗ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಅವ್ರ ಹತ್ರ ನೋಡೋಣ, ಯಾರು ವರ್ಕ್ ಮಾಡ್ತಿದ್ರೆ ಅವರಿಗೂ ಕೇಳೋಣ. ಫ್ರೆಂಡ್ಸ್ ಎಲ್ಲ ಮಲಗಿರೋರಿಗೆ ತೋರಿಸಿ ಅಂತಿದ್ದಾರೆ. ಹಾಗೆ ತೋರಿಸ್ದೆ. Can I show?
ವಿಚ್ ಕಾಲೇಜ್ ಆರ್ ಯು ಫ್ರಮ್ ಗೈಸ್? ಓಕೆ, ವಿಚ್ ಸ್ಟೇಟ್? ಸಾರಿ, ವಿಚ್ ಸಿಟಿ? Bangalore. Bangalore, okay. When did you came? Yesterday night we came to college. Today morning. ಕನ್ನಡ ಬರುತ್ತಲ್ವಾ? ಹಾಂ. ಈಗ ವರ್ಕು ಎಷ್ಟು ಕಂಪ್ಲೀಟ್ ಆಗಿದೆ? 60-70%. 60-70%. ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟಾಗಿ? 3-4 hours ಬೇಕಾ? ಹಂಗಾರೆ ಹೋಲ್ ನೈಟ್ ವರ್ಕ್ ಮಾಡ್ತೀರಾ? ಹಾಂ, ಓಕೆ. ಊಟ ಎಲ್ಲ ಆಗಿದೆಯಲ್ವಾ? ನಿದ್ದೆ ಬರಲ್ವಾ? ನಿದ್ದೆನೂ ಮಾಡ್ತೀರಾ? ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅವರು. ಸೊ ಬೆಂಗಳೂರವರು ಇದ್ದರು, ಅವರಿಗೂ ಮಾತಾಡ್ಸಾಯ್ತು. ನೆಕ್ಸ್ಟು ಹಾಯ್. ಸೊ ಗೈಸ್, ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಾಡು ಕೇಳೋರು ಅವರು ಹಾಡು ಕೇಳ್ತಿದ್ದಾರೆ, ಮಜಾ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಕೆಳಗೊಂದು ಟೀಮ್ ಇದೆ, ಕೆಳಗಿನ ಫ್ಲೋರಲ್ಲೂ ಮಾಡ್ತಿದ್ದಾರೆ, ಅವರಿಗೂ ವಿಚಾರಿಸೋಣ ಬನ್ನಿ. ಹಾಯ್ ಬ್ರೋ. ಹಲೋ. ಹಲೋ ಹಲೋ. ಏನು ಸಮಾಚಾರ? ಇದೇ ಕಾಲೇಜ್ ಅಲ್ವಾ? ಹಾಂ, ಇದೆ ಕಾಲೇಜ್. ನೋಡಿದ್ದೀನಿ, ಅದಕ್ಕೆ ಕೇಳಿದೆ. ಎಂತ ಲೈವ್ ಮಾಡ್ತಿದ್ದೀರಾ? ಇಲ್ಲ, ಯೂಟ್ಯೂಬಿಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಓಕೆ, ಎಷ್ಟು ಕಂಪ್ಲೀಟ್ ಆಗಿದೆ ನಿಮ್ದು? ಎಷ್ಟು ಕಂಪ್ಲೀಟ್ ಆಗಿದೆ? ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಇದು 24 hours ಹ್ಯಾಕಥಾನ್ ಆಗಿರೋದ್ರಿಂದ ಪೂರ್ತಿ 24 hours ಯೂಟಿಲೈಸ್ ಮಾಡ್ತಿದ್ದೀರಾ? ಅಲ್ಲಿ ಹೊರಗೆ ನೋಡಿ, ಇಲ್ಲಿ ನೋಡಿ, ಗೊತ್ತಾಗ್ತಿದೆ ಅಲ್ಲ. ಅದೇ, ಎಲ್ಲ ಪಾರ್ಟಿಸಿಪೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ನೀವು ಇಲ್ಲಿ ವರ್ಕ್ ಮಾಡ್ತೀರಲ್ಲ? ಹಾಂ, ಮತ್ತೆ ಮಾಡಲೇಬೇಕಲ್ಲ ಇನ್ನೇನು. ಅಂದರೆ ನಿಮ್ಮದು ಕಂಪ್ಲೀಟ್ ಆಗಿ ಬಂತು ಅಂದ್ರಿ, ನೀವು ಎಂಜಾಯ್ ಮಾಡಲ್ವಾ? ಆಗಿ ಬಂದಿತ್ತು. ಲೈಕ್ ಫೇಸ್ 1 ಆಲ್ಮೋಸ್ಟ್ ಆಗಿತ್ತು. ಲೈಕ್ ಮತ್ತೆ ಎಕ್ಸ್ಟ್ರಾ ಕಂಡೀಷನ್ಸ್ ಕೊಟ್ಟರು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ನಿಮ್ಮದು ಟಾಸ್ಕ್ ಏನಿತ್ತು? ಟಾಸ್ಕು ನಮ್ಮದು ಇದು ಆಡಿಯೋ ಫೋರೆನ್ಸಿಕ್ ಟೂಲ್ ಅಂತ. ಓಕೆ. ಲೈಕ್ ಇವಾಗ ಅವ್ರು ಆಡಿಯೋ ಸ್ಯಾಂಪಲ್ಸ್ ಕೊಡ್ತಾರೆ, ಅದು ನಾವು 2 ಅಪ್ಲೋಡ್ ಮಾಡ್ತೀವಿ. ಯಾವ್ದು ಹ್ಯೂಮನ್ ಅಥವಾ ಯಾವ್ದು ಎ ಅಂತ ಡಿಟೆಕ್ಟ್ ಆಗುತ್ತೆ. ಹಾಗೆ ಮಾಡೋದು ಹ್ಞೂ. ಬೇಸಿಕಲಿ ಹ್ಯೂಮನ್ ಮತ್ತು ಎನ ಡಿಟೆಕ್ಟ್ ಮಾಡೋದು ವಾಯ್ಸನ್ನ. ಓಕೆ, ನೀವು ಯಾವ್ದು ಯೂಸ್ ಮಾಡ್ತಿರೋದು ಕೋಡ್ ಜನರೇಟ್ ಮಾಡೋಕ್ಕೆ? ಕೋಡ್ ಜನರೇಟ್ ಮಾಡೋಕ್ಕೆ ಕ್ಲಾಡ್. ರಿಲೇಟೆಡ್ ಇಲ್ಲ, ನಾನು ಈಸಿ ಈಸಿ. ಓ, ಈಸಿ ಸ್ಟೂಡೆಂಟಾ? ಓಕೆ. ಮತ್ತು ನಿಮಗೆ ಇಂಟ್ರೆಸ್ಟಾ ಅಥವಾ ಏನು ಕೋಡ್ ಮಾಡೋಕ್ಕೆ? ಅಂತ ಅಲ್ಲ, ಇವಾಗ ಇಂಟ್ರೆಸ್ಟಿಂಗ್ ಅನಿಸ್ತಿದೆ, ಫ್ರೆಂಡ್ಸ್ ಕರೆದಿದ್ರು ಅಂತ ಬಂದಿದ್ದೆ. ಓಕೆ. ಇದು ಸ್ಟೇಟ್ಮೆಂಟಲ್ಲಿ ಏನಿತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ. ಇವಾಗ ಅದೊಂದು ಎಕ್ಸ್ಟ್ರಾ ಕಂಡೀಷನ್ ಕೊಟ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಅದೇನು ಎರರ್ ಬರ್ತೀವಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ಎಲ್ಲರೂ ಅವ್ರವ್ರ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಬೇರೆ ಕ್ಲಾಸಸ್ಸು ಅಟೆಂಡ್ ಮಾಡೋಣ. ಇನ್ನೊಂದು ಕ್ಲಾಸ್ ಇದೆ ಅನ್ಸುತ್ತೆ, ಆ ಕ್ಲಾಸನ್ನು ಅಟೆಂಡ್ ಮಾಡಿದ್ರೆ ಎಲ್ಲ ಮುಗಿಯುತ್ತೆ. ಯಾವ ಕಾಲೇಜಿಂದ ಬಂದಿರೋದು? ಕಲ್ಪತರು. ಓಕೆ. ಯಾವ ಸಿಟಿ? ತಿಪ್ಟೂರು. ಓಕೆ. ಎಷ್ಟು ಜನ ಬಂದಿದ್ದೀರಾ ಕಾಲೇಜಿಂದ? 4 members. ಕಾಲೇಜಿಂದ 8 ಇದೆ. ಹಾಂ, 2 teams ಬಂದಿದ್ದೀರಾ? 2 teams. ಓಕೆ. ನಿಮಗೆ ಕೊಟ್ಟಿದ್ದ ಟಾಸ್ಕ್ ಏನು? ಇದು ಆಫ್
ಆಫ್ಲೈನ್ ಅಟೆನ್ಷನ್ ಮ್ಯಾಪಿಂಗು ಹಾಂ ಕ್ಲಿಯರ್ ಪಿಕ್ಚರ್ ಕೊಡೋಕ್ಕೆ ಹೆಂಗಂದರೆ ಆನ್ಲೈನಿಂದ ಇದಾಗ್ತಿರೋದು, ಆಫ್ಲೈನಲ್ಲಿ ಯಾವ ಥರ ಯೂಸಸ್ ಮಾಡ್ಕೋಬೋದು, ಯಾವ ಥರ ಡಿಸ್ಟ್ರಾಕ್ಟ್ ಆಗ್ದಂಗೆ ಒಂದು ಕಡೆ ಹಿಡ್ದಿಟ್ಕೊಳೋ ಥರ ಮೈಂಡ್ ಸೆಟ್ನ ಆ ಥರ ಬ್ರೋ. ನಿಮ್ಮ ಕಾನ್ಸೆಪ್ಟ್ ಕೇಳಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈಗ ಫೋನಿಂದ ನಾವೆಲ್ಲೂ ಡಿಸ್ಟ್ರಾಕ್ಟ್ ಆಗ್ತಿರೋದು, ಹೌದಾ? ನಾವು ಫೋನಿಂದ ಡಿಸ್ಟ್ರಾಕ್ಟ್ ಆಗ್ತಿರೋದು. ಫೋನಲ್ಲಿ ನಾವು ಟೈಮರ್ ಸೆಟ್ ಮಾಡ್ಬೋದು, ಯಾವ್ಯಾವ ಆ್ಯಪನ್ನ ಎಷ್ಟೆಷ್ಟು ಯೂಸ್ ಮಾಡ್ಬೋದು ಅಂತ. ಎಂಗೇಜ್ ಲಾಕ್ ಅಂತ ಮಾಡಿದೀವಿ. ಇವಾಗ ಒಂದು ಆಪ್ ನ ನಾವು ಹಾಕ್ಬಿಟ್ಟು ಇಷ್ಟು ಟೈಮಿಂಗ್ಸ್ ಮಾತ್ರ ಯೂಸ್ ಮಾಡ್ಬೇಕಂದ್ರೆ ಲಾಕ್ ಮಾಡ್ಬಿಟ್ಟು ನೀವ್ ಏನೇ ಎಕ್ಸ್ಟ್ರಾ ಆಪ್ ನ ಯೂಸ್ ಮಾಡಕ್ ಹೋಗ್ತೀರಾ ಅಂದ್ರೆ ಮಾಡಕ್ ಆಗಲ್ಲ, ಲಾಕ್ ಆಗತ್ತೆ. ನೀವು ಅದನ್ನೇ ಯೂಸ್ ಮಾಡಕ್ ಆಗೋದು. ರೆಡ್ ಕಲರ್ ಫ್ಲಿಕ್ಲಿಂಗ್ ಆಗ್ಬಿಟ್ಟು ಯು ಕಾಂಟ್ ಮೂವ್ ಎನಿಥಿಂಗ್ ಅಟ್ ಆಲ್. ಈಗ ಆಲ್ರೆಡಿ ಪೇರೆಂಟ್ ಕಂಟ್ರೋಲ್ ಮತ್ತೆ ಚೈಲ್ಡ್ ಕಂಟ್ರೋಲ್ ಅಂತ ಎಲ್ಲ ಆಲ್ರೆಡಿ ಫೋನಲ್ಲಿ ಇದೆ. ಅದು ಗೋಸ್ಕರ ಹೆಂಗೆ ಅಡಲ್ಟ್ಸ್ ಈಗ ಅಡಲ್ಟ್ಸ್ಗೆ ಹಾ. ಇವಾಗ ಹಾ. ಅದೇ ಮೈಂಡ್ ಡೈವರ್ಟ್ ಆಗ್ತಿರತ್ತೆ. ಇವಾಗ ಅವಾಯ್ಡಿಂಗ್ ಏನೇ ಅಂದ್ರೂ ಕಂಟ್ರೋಲ್ ಮಾಡಕ್ ಆಗಲ್ಲ ಬ್ರೋ ಅಂತವ್ರಿಗೆ. ಸ್ಟೂಡೆಂಟ್ಸ್ PDF ಓದ್ತಾ ಇರ್ತೀವಿ, ಒಂದು ನೋಟಿಫಿಕೇಶನ್ ಬಂತು ಅಂದ ತಕ್ಷಣ ಆಬ್ವಿಯಸ್ಲಿ ವಿ ಡಿಸ್ಟ್ರಾಕ್ಟ್ ಅಲ್ವಾ? ಸೊ ಅದನ್ನ ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಇವತ್ತು ಆಫ್ಲೈನ್ ಅಲ್ಲಿ ಯೂಸ್ ಆಗುತ್ತೆ, ಆನ್ಲೈನ್ ಅಲ್ಲಿ ಯೂಸ್ ಆಗುತ್ತೆ. ಆಫ್ಲೈನ್ ಅಲ್ಲೂ ಆಫ್ಲೈನ್ ಮೆಸೇಜಸ್ ನೋಟಿಫಿಕೇಶನ್ಸ್ ಬರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ಬಿಡತ್ತೆ ಸಡನ್ ಆಗಿ. ಆಗ್ಬಾರ್ದು ಅಂತ ಮಾಡಿ ನೋಟಿಫಿಕೇಶನ್ಸ್ ಏನೋ ಡಿಸ್ಪ್ಲೇ ಆಗಲ್ಲ. ಈ ತರ ಇವೆಂಟ್ ಮೊದಲು ಅಟೆಂಡ್ ಆಗಿದ್ರಾ? 7th ಇವೆಂಟ್ 6th ಇವೆಂಟ್ 6th ಇವೆಂಟ್. ಓಕೆ, ಅಂದ್ರೆ 24 hours ಇಂದ 24 6th ಇವೆಂಟ್. ನಾರ್ಮಲ್ ಅಂದ್ರೆ ಹ್ಯಾಕಥಾನ್, ಕಾಲೇಜ್ ಫೆಸ್ಟ್ ಆ ಟೈಪ್ ನಡೆಯೋದೆಲ್ಲ ನಮ್ಮ ಕಾಲೇಜ್ ಹಾ. ಕಡೆ ಹಾ. ಇದೊಂದ್ಸಲಿ ಅಷ್ಟೇ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ ವಿನ್ ಆಗಿ. ಸೊ ಗೈಸ್, ತಿಪ್ಟೂರಿಂದ ಬಂದಿದಾರಂತೆ, ಅವ್ರ ಜೊತೆನೂ ಮಾತಾಡಾಗಿದೆ. ಇವಾಗ ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ. ಸೊ ಗೈಸ್, ಆಡಿಟೋರಿಯಂ ಖಾಲಿ ಇದೆ. ಬೆಳಗ್ಗೆ ಹೊತ್ತು ಆಡಿಟೋರಿಯಮಲ್ಲಿ ಗ್ಯಾದರ್ ಆಗ್ತಾರೆ ಪಾರ್ಟಿಸಿಪೆಂಟ್ಸ್, ವಿನ್ನರ್ಸ್ ಎಲ್ಲ. ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಲ್ಲೇ ಮಾಡೋದು. ಸೊ ಗೈಸ್, ಇವಾಗ ನೀವು ನೋಡ್ಬೋದು, ನಾನು MBA ಬ್ಲಾಕಿಂದ ಹೊರಗೆ ಬರ್ತಾಯಿದ್ದೀನಿ. ಎಲ್ಲ ಇವೆಂಟನ್ನೆಲ್ಲ ನೋಡಿದೆ, ನಾನು ಕೂಡ ಎಂಜಾಯ್ ಮಾಡಿದೆ. ಎಲ್ಲರಿಗೂ ನನಗನ್ಸಿದ ಕ್ವಶನ್ ಎಲ್ಲ ಕೇಳಿದೆ, ಯಾವ ಊರಿಂದ ಬಂದಿದ್ದಾರೆ ಅಂತ ನೀವು ನೋಡಿದ್ರಿ. ಹಾಗಾದರೆ ಮನೆ ಹೋಗ್ತೀನಿ ಇವಾಗ. ಸಮಯ 1 ಗಂಟೆ ಆಗಿದೆ, ನೀವು ನೋಡ್ಬೋದು ಅನಿಸುತ್ತೆ. ಸಮಯ 1 ಗಂಟೆ ಆಗಿದೆ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.